ಸಿದ್ದರಾಮಯ್ಯ ಬಂದ್ರು ಕಷ್ಟ ಬೀಳ್ತಾ ಇದ್ದೇವೆ, ಡಿ.ಕೆ ಬಂದ್ರು ಕಷ್ಟ ಬೀಳ್ತೀವಿ, ಬಿಜೆಪಿನವ್ರು ಬಂದ್ರು ಕಷ್ಟ ಬೀಳ್ತೀವಿ, ದಳದವ್ರು ಬಂದ್ರು ಕಷ್ಟವನ್ನು ಬೀಳ್ತಾ ಇದ್ದೀವಿ. ಆಟೋ ಡಿಪಾರ್ಟ್ಮೆಂಟ್ನವರು ಎಷ್ಟು ಜನ ಕೆಲಸ ಕಷ್ಟ ಬೀಳಲಿ, ಅವ್ರಿಗೆ ಕಷ್ಟ ಇದ್ದೇ ಇದೆಯಾ, ಅವ್ರಿಗೆ ಏನು ಮಾಡಕ್ ಆಗಲ್ಲ. ಯಾರು ಸಪೋರ್ಟ್ ಮಾಡಿದ್ರು, ಯಾರು ರಾಜಕೀಯನವ್ರು ಸಪೋರ್ಟ್ ಮಾಡಿದ್ರು? ಯಾರು ಬಿಜೆಪಿನವರು ಮಾಡಿಲ್ಲ, ದಳದವರು ಮಾಡಿಲ್ಲ, ಕಾಂಗ್ರೆಸ್ನವರು ಮಾಡಿಲ್ಲ, ಯಾರು ಮಾಡಿಲ್ಲ. ಯಾರು ನಮ್ಗೆ ಗೊತ್ತಿಲ್ಲ, ಅದ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ರಾಜಕೀಯ ಜಾಸ್ತಿ ಮಾಡೋ ಟೈಮ್ನಲ್ಲೇ ಅವರೇ ಕರ್ಸೋದು, ರಾಜಕೀಯ ಜಾಸ್ತಿ ಮಾಡೋದು ಇವ್ರನ್ನೇ. ಮತ್ತೆ ನಾವು ಯಾರಿಗೂ ಹೋಗಿ ಕೇಳೋಣ ಸರ್? ಯಾರನ್ನ ಆವಾಜ್ ಹಾಕ್ತಾರೆ, ಯಾರನ್ನ ಎತ್ ಹಾಕ್ರೋ ಸ್ಟೇಷನ್ ನಲ್ಲಿ ಹಾಕ್ರೋ ಅಂತಾರೆ ಅಲ್ವಾ? ಅದಕ್ಕೆ ಯಾಕೆ ದೇವರು ಯಾವ ತರ ಅನ್ನ ಕೊಡ್ತಾನೆ, ಹುಟ್ಟಿಸಿರೋನು ಅವನು, ಬದುಕಿರೋದು ನಾವು. ಯಾರಿದ್ರು ಇರೋ ಗಂಟ ಬದುಕಿ ಕಷ್ಟ ಬಿದ್ದಿ ತಿಂದು ಇಲ್ಲ, ಓಡಾಡಕ್ ಆಗಲ್ಲ. ಎಲ್ಲಿ ಚೇಂಬರ್ ಒಂಥವು ಮುಚ್ಚಾಕ್ ಬಿಟ್ರೆ ಒಂಥವು ತೆಗ್ದು ಹಾಕಿತ್ತೆ. ಅದೇ ಏನೋ ನೋಡಿ, ಯಾರೋ ಚೇಂಬರ್ ನಲ್ಲಿ ನೀರು ಹೋಯ್ತಾ ಇದ್ರೆ ಯಾರೋ ಬಿದ್ದಿ ಸಾಯಲ್ವಾ? ಯಾರು ಇರ್ತಾರೆ ಸರ್? ಅದಕ್ಕೆ ಹೌದು, ಮರಗಳು ನೋಡಿದ್ರೆ ತಗೊಂಡೋಗಿ ಮಣ್ಣಲ್ಲಿ ಗಿಡ್ತಾರೆ, ತಗೊಂಡೋಗಿ ಗಟ್ಟಿ ಇರೋ ಜಾಗದಲ್ಲಿ ಹಾಕಲ್ಲ, ಶೋಗಿ ಅಂತ ಹಾಕ್ತಾರೆ, ಮಳ್ಳ ಹಾಕ್ತಾರೆ, ಅದ್ರ ಮೇಲೆ ಗಾಳಿ ಬರ್ತಾ ಮಾಡಿದ್ರೆ ಬಿದ್ದೋಗ್ಬಿಡ್ತದೆ. ಅದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ? ಬಂದು ಯಾರನ್ನ ಮನುಷ್ಯ ಸತ್ತೋಗ್ಬಿಟ್ರೆ ಬಂದಿದ್ದ 5 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ನಾವು 5 ಲಕ್ಷ ರೂಪಾಯಿ ಕೊಟ್ಟೋ, ನಾವು 5 ಲಕ್ಷ ರೂಪಾಯಿ ಕೊಟ್ಟೋ ಅಂತ. ಅದಕ್ಕೆ ಯಾರು ಹೊಣೆ? ಯಾರು ಇಲ್ಲ. ಮನುಷ್ಯನ ಬೆಲೆ 5 ಲಕ್ಷನ ಇರೋದು, ಹಾಕೋದು ಇವರೇ, ಸಹಿಸೋದು ಇವರೇ. ನಾವು ಕಷ್ಟ ಬಿದ್ದು ಅವ್ರ ತಾಯಿ ತಂದೆ ಎಲ್ಲೋ ಇರ್ತಾರೆ, ಕಾರ್ಯ ಎಲ್ಲೋ ಇರ್ತದೆ, ಮನೆ ಎಲ್ಲೋ ಇರುತ್ತೆ, ಎಲ್ಲೋ ಬಂದು ನಾವು ಸಹಿತೀವಿ. ಯಾರ ನಿಮ್ಮಂತವ್ರು ಪರಿಚಯ ನೋಡ್ದಿರೋರು ತಗೊಂಡೋಗಿ ಅಲ್ಲಿ ಹಾಕ್ತಾರೆ, ಇಲ್ದಿರೋರು ತಗೊಂಡೋಗಿ ಕಾರ್ಪೊರೇಷನ್ ನಲ್ಲಿ ಹಾಕಿ ಕತ್ತಿ ಎಲ್ಲ ಕುಯ್ದು ಪೋಸ್ಟ್ ಮಾರ್ಟಮ್ ಮಾಡಿ ಬಿಸಾಕ್ತಾರೆ ಅಷ್ಟೇ. ಅನಾಥ ಆಶ್ರಮ ಯಾರು ಇಲ್ಲ ಅಂತ ಇದ್ರೂ ಕೂಡ ಅವರು ಕಷ್ಟ ಬೀಳಲ್ಲ, ತಗೊಂಡೋಗಿ ಅಲ್ಲಿ ಕೊಡೋದಿಲ್ಲ ಯಾರನ್ನ. ನಮ್ಮಂತೂ ಆಟೋನವ್ರು ಅಷ್ಟು ಕಷ್ಟ ಯಾರಿಗೂ ಪ್ರಪಂಚದಲ್ಲಿ ಭಿಕ್ಷಾ ಬೀಳೋರ್ಗು ಇಲ್ಲ, ಯಾರಿಗೂ ಇಲ್ಲ. ಕಷ್ಟ ಬೀಳೋದು ಆಟೋನವ್ರ ಕಷ್ಟ ಯಾರಿಗೂ ಇಲ್ಲ. ಏನ್ ಮಾಡ್ತೀರಾ? ರಾಜಕೀಯನವ್ರದ್ದು ಅವ್ರದ್ದು ಎಲ್ಲ ನಡೆಯುತ್ತೆ, ನಮ್ದು ಯಾರು ನಡೆಯುತ್ತೆ ಸರ್ ಹೇಳಿ? ಡಿ.ಕೆ ನವರು ಬಂದರೆ, ಕುಮಾರಸ್ವಾಮಿ ಬಂದರು, ಈಗ ಬಂದರು, ಸಿದ್ದರಾಮಯ್ಯ ಬಂದರು. ಈ ಲೇಡೀಸ್ಗೆ ನಾವು ಪುಕ್ಸಾಟಿ ಮಾಡ್ತಾ ಇದ್ದೀವಿ ಅಂದ್ಬಿಟ್ರು, ಮಾಡಿಬಿಟ್ರು. ಲೇಡೀಸ್ ಎಲ್ಲ ಪುಕ್ಸಾಟಿ ಬಸ್ಗೆ ಹೋಗ್ತವ್ರೆ. ಈಗ ಆಟೋನವ್ರು ಯಾರು ಹಾಕ್ತಾರೆ ಸರ್? ಗಂಡಸರು ಯಾರು? ಬೈಕ್ ನಲ್ಲಿ ಬೈಕ್ ಬಂದ್ ಮಾಡಿ ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಮಾಡ್ತೀವಿ. ಅದು ಕಷ್ಟ ಬೀಳಲೇಬೇಡಿ ನೀವು, ಅದೆಲ್ಲ ಖಂಡಿತ ನಾವು ಮಾಡ್ಬಿಡ್ತೀವಿ. ನಿಮ್ಮ ಅನುಕೂಲ ಏನಿರೋದು ಮಾಡ್ತೀವಿ ಅಂತಾರೆ. ಬಳ್ಳೆ ಅಲ್ಲಿಂದ ಜರ್ಗೋಗಂಟಾನೆ ಅಲ್ಲಿ ಜರುಗ್ ಬಿಟ್ರೆ ಯಾರು ಕಷ್ಟನ, ಬಡವ್ರದ್ದು ಆಟೋನವ್ರದ್ದು ಯಾರು ಕಷ್ಟ ನೋಡಲ್ಲ. ಬೈಕ್ ಯಾಕೆ ಮಾಡಬೇಕಿತ್ತು ಸರ್? ಬೈಕ್ನಲ್ಲಿ ಪುಕ್ಸಾಟಿ 100 ರೂಪಾಯಿ ಬೀಳೋದು, 50 ರೂಪಾಯಿ ಬೀಳೋ. ಏನಪ್ಪ ಬೈಕ್ನಲ್ಲಿ 50 ರೂಪಾಯಿ ತೋರಿಸ್ತೆ, ನೀನು 100 ರೂಪಾಯಿ ಮೀಟರ್ ತೋರಿಸುತ್ತೆ. ಮೀಟರ್ ಯಾರ ಮಾಡಿರೋದು? ಬರೋ ಪ್ರಯಾಣಿಕರಿಗೆ ಗೊತ್ತು ಯಾವ ಸೇಫ್ಟಿ, ಯಾವ್ದು ಸೇಫ್ಟಿ ಡೇಂಜರ್ ಅಂತ ಗೊತ್ತಿರಲ್ಲ. ನೋಡಿ, ಅದರಲ್ಲಿ ಸತ್ತೋಗ್ಬಿಟ್ರೆ ಟೂ ವೀಲರ್ನವರು ಯಾರು ಬೇಗ ಹಾಕೊಂಡು ಹೋಗಲ್ಲ, ಆಟೋನವ್ರು ಹಾಕಲ್ಲ. ಯಾಕೆ ಹೇಳಿ? ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ಪುಕ್ಸಾಟಿ ಬಂದು ಹಾಕ್ತಾರ. ಅದಕ್ಕೆ ಆಟೋನವ್ರದ್ದು ಏನ್ ಕಷ್ಟ ಮಾಡ್ತಾರೆ, ಅನುಕೂಲ ಏನ್ ಮಾಡ್ತಾರೆ? ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ದಳದವ್ರೆ ಆಗ್ಲಿ, ಯಾವ ಪಕ್ಷ ಬಂದ್ರು ಆಟೋನವ್ರಿಗೆ ಯಾವನು ಸಪೋರ್ಟ್ ಮಾಡ್ತಾಯಿಲ್ಲ. ಊರ್ ಬಿಟ್ಟು ಬಂದಿರೋರು ಇದ್ರು ಕೂಡ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಆಟೋನವ್ರಿಗೆ. ಮತ್ತೆ ಬದುಕಿಗೆ ಡಿ.ಕೆ ಶಿವಕುಮಾರ್ ಅವರು 3ನೇ ತಾರೀಕು ಮುಖ್ಯಮಂತ್ರಿ ಆಗಿ ಬರ್ತಾ ಇದಾರೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನ್ ಮಾಡ್ತಾರೆ? ನಾವು ಏನ್ ಮಾಡಕ್ಕಾಗಿದೆ ಸರ್? ಅವರು ಇಷ್ಟದಿಂದ ಮಾಡೋದು, ನಮ್ ಇಷ್ಟದಿಂದ ಯಾರು ಏನು ಮಾಡಕ್ ಕೊಡಲ್ಲ ಅವರು. ನಾವು ಅವರ ಮಾಡ್ಬೇಕು, ಏನಿದ್ರು ಆಟೋನ ಸಪೋರ್ಟ್ ಮಾಡ್ಬೇಕು. ಬಡವರು ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಮಾಡಿದ್ಮೇಲೆ ನಾವು ಕಾಂಗ್ರೆಸ್ ಸೀಟ್ ಪುಕ್ಸಾಟಿ ಕುಂಡಿಸ್ ಕಳಿಸ್ಮೇಲೆ ಎಲ್ಲ ಪುಕ್ಸಾಟಿ ಮಾಡಿಬಿಟ್ಟಿದ್ದಾರೆ. ತುಂಬಾ ತೊಂದರೆ ಇದೆ ಆಟೋನವ್ರಿಗೆ ಅಂತ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇಲ್ಲ. ಬರೀ ಏನಾನ 10 ರೂಪಾಯಿ ಜಾಸ್ತಿ ಕೇಳ್ಬಿಟ್ರೆ, ಯಾಕೋ 10 ರೂಪಾಯಿ ಕೇಳ್ತಾ ಇದೆಯಾ ಅಂತ ಕಂಪ್ಲೇಂಟ್ ಕೊಡು ಅಂತ ಗಾಡಿ ನಂಬರ್ ಬರ್ಕೊಂತಾರೆ. ಡ್ರೈವರ್ಗೆ ತೊಂದರೆ, ಎಲ್ಲ ವಿಡಿಯೋ ಮಾಡ್ತಾರೆ, ಮಾಡ್ತಾರೆ. ನಮ್ಗೆ ಯಾರು ಮಾಡ್ತಾರೆ ಸರ್? ಆಟೋನವ್ರಿಗೆ ಸಪೋರ್ಟ್ ಯಾರು ಮಾಡಿದ್ದಾರೆ? ರಾಜಕೀಯನವರು ಯಾರು ಸಪೋರ್ಟ್ ರಾಜಕೀಯನವ್ರು ಮಾಡಿಲ್ಲ. ಗಲಾಟೆ ಮಾಡಿದ್ರು ಆಟೋನವ್ರು ಎತ್ತಾಕೋ ಅಂತಾರೆ, ರಾಜಕೀಯನವರು ಅದೇ ಮಾತು ಹೇಳ್ತಾರೆ. ನಮ್ಗೇನ್ ಸರ್? ಬೆಳಿಗ್ಗೆ 5 ಗಂಟೆಗೆ ಬಂದ್ರೆ ಸರ್, ನಾವು ನೋಡಿ ಸರ್, ಯಾರು ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ, ನಿಜ ಹೇಳ್ತಾರೋ, 100 ರೂಪಾಯಿ ದುಡಿತೀವಿ ಸರ್ ನಾವು ಅಷ್ಟೇ. ಬೆಳಿಗ್ಗಿಂದ ಸಾಯಂಕಾಲ ಗಂಟೆ ಅದನ್ನು ಕಷ್ಟ ಬಿದ್ದರೆ. ಇಲ್ದ ಅದೇ ಎಲ್ಲ ಪಾನ್ ಪರಾಕೋ ಅನ್ಸೋ ಹಾಕೊಂಡು ಕೂತ್ಕೋಬಿಟ್ರೆ ಒಂದು 500 ರೂಪಾಯಿ ದುಡ್ಕೊಂಡು ಹೆಂಡತಿ ಮಕ್ಕಳಿಗೆ ದುಡ್ಕೊಂಡು 500 ರೂಪಾಯಿ ಅಲ್ಲ ಹೊಂಟಿತದೆ ಊಟ. ಇದೇ ನಮ್ ಜೀವನ. 100 ರೂಪಾಯಿದು ತಿಂತೀವಿ ನಾವು, ಸಾಯಂಕಾಲ ಗಂಟೆ 200 ರೂಪಾಯಿ ಖರ್ಚಾಗ್ಬಿಡ್ತದೆ. 300 ರೂಪಾಯಿ ತಗೊಂಡೋಗಿದ್ರೆ ಎಲ್ ಮನ್ಗಿದ್ದೆ ಅಂತಾರೆ. ಮನೆಗೆ ಹೋದ್ರೆ ಹೆಂಗಸುಗಳು, ಎಲ್ ಮನ್ಗ ನಾವು ಕಷ್ಟ ಬೀಳ್ತಾ ಇರ್ತೀವಿ ನೋಡಿ, ಬಿಸಿಲಲ್ಲಿ ಹುಡಿಕೊಂಡು ಹೋಯ್ತಾ ಇರ್ತೀವಿ. ಯಾರು ಕೈ ಕೊಡ್ದ ಹೋದ್ರೆ ಹೋಯ್ತಾ ಹಿಂಗೆ ತಿರುಗ್ತಾ ಇರ್ತೀವಿ. ಗ್ಯಾಸ್ ರೇಟ್ ಜಾಸ್ತಿ, 115 ರೂಪಾಯಿ 10 ರೂಪಾಯಿ ಮಾಡಿಬಿಟ್ರು, ಅದ್ರ ಯಾರು ಕೇಳಲ್ಲ. ಯಾರು ಕೇಳ್ತಾರೋ ಸರ್? ನೀವು ನೋಡಿದಾನೆ ಆಟೋನು ಕಷ್ಟನೇ. ಜೀವಮಾನದಲ್ಲೂ
ಆಟೋನವರು ಚೆನ್ನಾಗಿ ಬದುಕಕ್ಕೆ ಆಗಲ್ಲ. ಚೆನ್ನಾಗಿ ನಾನು ಬದುಕ್ತೀನಿ, ಒಂದು ಬಿಲ್ಡಿಂಗ್ ಕಟ್ತೀನಿ, ಒಂದು ಮನೆ ಕಟ್ತೀನಿ ಅಂತ ಆಟೋನಲ್ಲಿ ದುಡ್ದೆ ಯಾವನು ಮನೆ ಕಟ್ಟೋಕ್ಕಾಗಲ್ಲ. ಅದನ್ನು 2 ಮಕ್ಕಳಿದ್ರೆ ಸಾಕೊಂಡು ಹೋಯ್ತಾನೆ, ಸಾಲ ಇಲ್ಲಲ್ಲ. ಏನಾರ ಒಂದು 4-5 ಮಕ್ಕಳು ಹುಟ್ಟಿಸ್ಬಿಟ್ರೆ ಅವನು ಸಾಯೋದು ಒಳ್ಳೇದು. ಜೀವನ ಬರ್ಬಾರ್ದು ಅಂದ್ರೆ ಸಾಯೋದೇ ಒಳ್ಳೇದು. ಅವನು 4-5 ಮಕ್ಕಳು ಇದ್ದಾರೆ, ಸ್ಕೂಲ್ನಲ್ಲಿ ಓದಿಸೋಕ್ಕಾಗಲ್ಲ. ನಾನು ಏನು ಮಾಡ್ತಾರೆ, ಅಲ್ಲ ಪುಕ್ಸಾಟಿ ಕೊಡ್ತಾರೆ ಗೌರ್ಮೆಂಟ್ನವರು, ಅಲ್ಲಿ ಹೋಗಿ ಈಸ್ಕೊಡ್ತಾರೆ. ಅಲ್ಲೋದೆ ಯಾಕೆ ದುಡ್ಡು ಕಷ್ಟ ಬೀಳೋಗ ಅಂತಾರೆ. ಕಷ್ಟ ಬಿದ್ದರೆ ಆ ರೋಡ್ಗೆ ಬಂದರೆ ಅಲ್ಲಿ ಮಾರ್ಕೆಟ್ಗೆ ಹೋಗೋಣ ಪೊಲೀಸ್ನವ್ರು ಓಡಿಸ್ತಾರೆ, ಏಯ್ ಎತ್ತೋ ಅಂತ. ಇಲ್ಲ ಮೆಜೆಸ್ಟಿಕ್ ಬಂದರೆ ಏಯ್ ಎತ್ತೋ ಅಂತಾರೆ. ಅಲ್ಲಿ ಎಲ್ಲ ನಾವು ಬಸ್ನವರು BTSನವರು ಗುದಿಯಕ್ಕೆ ಬರ್ತಾರೆ. ಅದೆಲ್ಲ ಯಾರು ನೋಡ್ತಾರೆ ಸರ್? ಯಾವನ BTSನವನು ಉಚ್ಕೊಂಡು ಹೋದ್ರೆ ಆಟೋಗೆ ಯಾರು ಸಪೋರ್ಟ್ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅಲ್ಲಿ ನಿಲ್ಸಿದ ಬಸ್ ಸ್ಟ್ಯಾಂಡ್ ಹತ್ರ BTSನ ಹೊಡ್ಕೊಂಡು ಹೋದ, ಹೋಗ್ಲಿ ಬಿಡಿ ಅಂತ. ಡ್ರೈವರ್ ಯಾರು ನಮ್ಮ ಕಷ್ಟ ಯಾರು ಹೇಳ್ತಾರೆ ಸರ್? ದೇವರೇ ಪರವಾಗಿ.